ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಿಮ್ಗೇನಾದ್ರು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ತುಂಬಾ ಜಾಸ್ತಿ ಇದೆ ಫೇಸಲ್ಲಿ ಅನ್ನೋರು ನಮ್ಮ ಹತ್ರನೇ ಈ ಥರ ಕಾಫಿ ಸ್ಕ್ರಬ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದಲ್ಲದೆ ಇನ್ನು ಸ್ಟ್ರಾಬೆರಿ ಸ್ಕ್ರಬ್ಬು, ಹಾಗೆಯೇ ಬ್ಲೂಬೆರಿ ಸ್ಕ್ರಬ್ಬು, ಈ ಥರ 3 ಥರ ಸ್ಕ್ರಬ್ ಸಿಗುತ್ತೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಕೇಳ್ಬಿಟ್ಟೆ ನಾವು ಕೊಡ್ತೀವಿ. ಈ ಥರ ನಿಮಗೆ ಕ್ಲಿಯರ್ ಆಗಬೇಕು ಅಂತಂದರೆ ನಮ್ಮ ಹತ್ರನೇ ಸ್ಕ್ರಬ್ ಸಿಗುತ್ತೆ. ಬೇಕು ಅನ್ನೋರು ಬುಕ್ಕಿಂಗ್ ಮಾಡಿ ತಗೊಳ್ಳಿ. ಹಾಗೆಯೇ ನೈಟ್ ಕ್ರೀಮು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಕಸ್ಟಮರ್ಸ್ಗೆ. ಇವಾಗ ಸ್ಟೆರಾಯ್ಡ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡಿ ಹಾಳು ಮಾಡ್ಕೊಂಡಿದ್ರಲ್ವ ಫೇಸ್ಗಳನ್ನ, ಅವರು ಕೂಡ ನಮ್ಮ ಕ್ರೀಮ್ನ ಯೂಸ್ ಮಾಡಿ ಅವ್ರಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅವರೇ ರಿವ್ಯೂನ ಕೊಟ್ಟಿದ್ದಾರೆ. ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲೇ ಕೆಲವೊಂದು ರಿವ್ಯೂಸ್ನ ಶೇರ್ ಮಾಡಿದ್ದೀನಿ, ಸ್ಕಿಪ್ ಮಾಡ್ದೇ ನೋಡಿ. ಇದು ಡೇ ಕ್ರೀಮು ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಇವಾಗಂತೂ ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಸ್ಕಿನ್ನು ಯಾವಾಗಲೂ ಶೈನಿಂಗ್ ಆಗಿ ಗ್ಲೋಯಿಂಗ್ ಆಗಿರಬೇಕು ಅಂತ ಅಂದರೆ ಈ ಥರ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಹಾಗೆಯೇ ಏರ್ ಆಯಿಲು ಅಷ್ಟೇ ತುಂಬಾ ಕಸ್ಟಮರ್ಸ್ಗೆ ಇಷ್ಟ ಆಗಿದೆ. ಅದು ಅಲ್ಲದೆ ನಮ್ಮ ಮನೆ ಅಕ್ಕಪಕ್ಕ ಇರ್ಬೋದು ಅಥವಾ ಬೇರೆ ಮೈಸೂರಲ್ಲಿರೋಂಥ ಏರಿಯಾದಲ್ಲಿರ್ಬೋದು, ಅವರಂತೂ ಏರ್ ಆಯಿಲ್ ಖಾಲಿ ಆದ ತಕ್ಷಣವೇ ತೊಗೊತಾರೆ. 1/4 ಲೀಟ್ರಿಂದ ಹೋಗಿ ಇವಾಗ ಅರ್ಧ ಲೀಟ್ರ್ 1 ಲೀಟ್ರಿಗೆ ಬಂದಿದ್ದಾರೆ. ಅಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ ಏರ್ ಆಯಿಲು ಆ್ಯಂಡ್ ಶಾಂಪು. ಹಾಗೆಯೇ ನೀಮ್ ಸೋಪ್ ಆಗಿರ್ಬೋದು, ವೈಟ್ನಿಂಗ್ ಸೋಪ್ ಆಗಿರ್ಬೋದು, ಗೋಟ್ ಮಿಲ್ಕ್ ಸೋಪ್ ಆಗಿರ್ಬೋದು, ಬೇಬಿ ಸೋಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿದೆ ಅಂತಲೇ ಕಸ್ಟಮರ್ಸ್ ಹೇಳ್ತಾ ಇರೋದು. ಅದು ಅಲ್ಲದೆ ಮಕ್ಳಿಗಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಆಗ್ತಿದೆ. ಈಗ ಮಕ್ಳಿಗೊಂದು ತೊಗೊಂಡು ದೊಡ್ಡವ್ರಿಗೊಂದು ತೊಗೊಳೋದು ಬದಲು ಒಂದೊಂದು ತೊಗೊಂಡ್ರೆ ಮಕ್ಳಿಗೆಲ್ಲ ಯೂಸ್ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ತಾರೆ. ನೀವು ಕೂಡ ಅಷ್ಟೇ, ನಿಮ್ಮ ಮನೇಲಿ ಮಕ್ಕಳಿದ್ರು ಕೂಡ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು, ದೊಡ್ಡವ್ರಿಗೂ ಕೂಡ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಡೈಲಿ ಅಂತೂ ಕ್ರೀಮ್ ಮಾಡೋದೇ ಆಗಿರ್ಬೋದು, ಹಾಗೆಯೇ ಅದನ್ನು ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಅದಾದಮೇಲೆ ಪಾರ್ಸೆಲ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಮಾಡ್ತಾಯಿರ್ತೀನಿ. ಅದರಿಂದನೇ ನಿಮ್ಮ ಕಾಲ್ಸ್ಗಳಿಗೆ ಕೆಲವೊಂದು ಸಲ ಅಟೆಂಡ್ ಮಾಡೋಕ್ಕಾಗಿರಲ್ಲ, ಯಾಕಂದರೆ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ. ಆದಷ್ಟು ಫ್ರೀ ಮಾಡ್ಕೊಂಡು ಮಾಡ್ತಾಯಿರ್ತೀನಿ. ನಿಮ್ಗೇನಾದ್ರು ಡೌಟ್ಸ್ ಇದೆ ಅಂತಂದರೆ ನೀವು ಒಂದು ಸ್ವಲ್ಪ ಸಂಜೆವರೆಗೂ ಕೂಡ ವೆಯ್ಟ್ ಮಾಡಿ, ನೀವು ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ಕೇಳ್ಕೊಬೋದು. ನಾನು ಮೆಸೇಜ್ ಫ್ರೀ ಇದ್ದೀನಿ ಅಂತಂದರೆ ಅಲ್ಲೇ ತಕ್ಷಣವೇ ರಿಪ್ಲೈ ಮಾಡ್ತೀನಿ. ಪಿಗ್ಮೆಂಟೇಷನ್ ಏನಕ್ಕೆ ಬರುತ್ತೆ ಅಂದರೆ, ನಮ್ಮ ಬಾಡಿಲಿ ಒಂದು ಮೆಲನಿನ್ ಅಂತ ಒಂದು ಅಂಶ ಇರುತ್ತೆ, ಒಂದು ಹಾರ್ಮೋನ್ ಇರುತ್ತೆ. ಅದೇನಾದರೂ ನಮ್ಮ ಬಾಡಿಲಿ ಜಾಸ್ತಿ ಆದರೆ ಪಿಗ್ಮೆಂಟೇಷನ್ ಅನ್ನೋದು ಬರುತ್ತೆ. ಬಟ್ ಪಿಗ್ಮೆಂಟೇಷನ್ ಬಂದಿದೆ ಅಂತೇಳಿ ಯಾವುದ್ಯಾವುದೋ ಕೆಮಿಕಲ್ ಇರೋಂಥ ಕ್ರೀಮ್ಗಳನ್ನ ಯೂಸ್ ಮಾಡಿಕೊಂಡು ಬಂದಿದ್ದ ಪಿಗ್ಮೆಂಟೇಷನ್ ಹೋಗಿ ಫುಲ್ ಮುಖದ ತುಂಬ ಆಗಿ, ಅದಾದಮೇಲೆ ಬಿಸಿಲಿಗೆ ಹೋದರೂ ಕೂಡ ಅವರು ಫುಲ್ ರೆಡ್ಡು ಮುಖ ಎಲ್ಲ ಬರ್ನಿಂಗ್ ಅಂದರೆ ಉರಿಯೋ ಥರ ಆಗೋದು. ಹಾಗೆಯೇ ಮುಖದಲ್ಲಿ ಅನ್ನೆಸೆಸರಿ ಏರ್ ಬರೋದು, ಅದರಿಂದನೂ ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದರೆ ಅವರು ಮೊದಲಿಗಿಂತ ಬರೀ ಪಿಗ್ಮೆಂಟೇಷನ್ ಒಂದು ಪ್ರಾಬ್ಲಮ್ ಇತ್ತು, ಬಟ್ ಇವಾಗಂತೂ ಅವ್ರಿಗೆ ಹೇಳ್ಕೊಳಕ್ಕೆ ಆಗೋಲ್ಲ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಸಿಸ್ಟರ್ ಬೇಜಾರಾಗ್ಬಿಟ್ಟಿದೆ, ಎಲ್ಲರೂ ಇದೇನು ಈ ಥರ ಇದ್ದವಳು ಹಿಂಗಾಗ್ಬಿಟ್ಟೆ ಅಂತ ಕೇಳ್ತಾರೆ ಅಂತ ಸುಮಾರು ಜನ ನಮ್ಮ ಹತ್ರ ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊತಾರೆ. ಆಮೇಲೆ ನಾವು ತುಂಬಾ ದುಡ್ಡು ಖರ್ಚು ಮಾಡಿದ್ದೀವಿ ಸಿಸ್ಟರ್, 1,00,000 ಖರ್ಚು ಮಾಡಿದ್ದೀವಿ, ತುಂಬಾ ಖರ್ಚು ಮಾಡಿದರೂ ಕೂಡ ನಮ್ಗೆ ಯಾವುದೇ ರಿಸಲ್ಟ್ ಬಂದಿಲ್ಲ. ತಕ್ಷಣವೇ ನಮಗೆ ಹೋಗುತ್ತೆ, ಬಟ್ ಹೋದ್ಮೇಲೆ ಅದು ಮತ್ತೆ ನಮಗೆ ಬಿಸಿಲಿಗೆ ಹೋದ್ರೆ ಸಾಕು ರೆಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಎಷ್ಟೇ ಕಾಸ್ಟ್ಲಿ ಕ್ರೀಮ್ಗಳನ್ನ ತೊಗೊಂಡು ಯೂಸ್ ಮಾಡಿದ್ರೂ ಕೂಡ ನಿಮಗೆ ಪಿಗ್ಮೆಂಟೇಷನ್ ಹೋಗಿಲ್ಲ ಅಂತಂದರೆ ಅದರಲ್ಲಿ ಕೆಮಿಕಲ್ ಇದೆ ಅಂತಲೇ ಅರ್ಥ. ತಕ್ಷಣ ಹೊಟ್ಟೋಯ್ತು ಅಂತ ನೀವು ಖುಷಿ ಪಟ್ರೂ ನೆಕ್ಸ್ಟ್ ಆಗೋಂಥ ಪ್ರಾಬ್ಲಮ್ಗಳನ್ನ ನೀವೇ ಹೇಳ್ಕೊಂಡಿದ್ದೀರಾ. ಅದರಿಂದ ನಿಮಗೆ ಕೆಮಿಕಲ್ ಇಲ್ಲದೇ, ಸ್ಟೆರಾಯ್ಡ್ ಇಲ್ಲದೇ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೇ ಕ್ರೀಮ್ಗಳು ಆಗಿರ್ಬೋದು, ಹಾಗೆಯೇ ಸೋಪ್ ಆಗಿರ್ಬೋದು ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಬೇಬಿ ಸೋಪು ಅಷ್ಟೇ ಇವಾಗ ಹುಟ್ಟಿರೋಂಥ ಮಗುವಿಂದನೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಅಂತೂ ಇಲ್ಲ. ಆಲ್ರೆಡಿ ಯೂಸ್ ಮಾಡ್ತಿರೋ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಅವಸರವೇ ಅಪಾಯಕ್ಕೆ ಕಾರಣ ಅಂತೇಳ್ಬಿಟ್ಟು ಎಲ್ಲೋದ್ರೂ ಕೂಡ ನಾವು ನೋಡ್ತೀವಲ್ವ, ಈಗ ಒಂದು ಸಿಗ್ನಲಲ್ಲಿ ಆಗಿರ್ಬೋದು ಎಲ್ಲ ಕಡೆನೂ ಹಾಕಿರ್ತಾರೆ. ಅದೇ ಥರನೇ ಜೀವನನೂ ಕೂಡ, ಅಂದರೆ ಯಾವುದೇ ಒಂದು ವಿಚಾರದಲ್ಲೂ ಅಷ್ಟೇ ನಾವು ತಾಳ್ಮೆ ತೊಗೊಂಡಷ್ಟು ಅದು ಒಳ್ಳೆಯದಾಗೇ ಆಗುತ್ತೆ. ನಾವು ಅರ್ಜೆಂಟ್ಗೆ ನಮಗೆಲ್ಲ ಆಗ್ಬಿಡ್ಬೇಕು ಅಂದಾಗಲೇ ನಾವು ಲೈಫಲ್ಲಿ ಎಡವುದ್ವಿ ಅಂತಲೇ ಅರ್ಥ. ಏಕೆಂದರೆ ಇವಾಗ ನಮಗೆ ಬೇಗನೆ ರಿಸಲ್ಟ್ ಬರಬೇಕು, ನಮಗಿವಾಗ ಬರೋ ತಿಂಗಳು ಮದುವೆ ಇದೆ, ನಾವು ಇಷ್ಟು ಬೇಗ ವೈಟ್ಗಾಗ್ಬಿಡ್ಬೇಕು, ಬರೋ ತಿಂಗಳು ಯಾವುದೋ ಫಂಕ್ಷನ್ ಇದೆ, ನಾವು ಆ ಫಂಕ್ಷನ್ಗೆ ಹೋಗೋಷ್ಟರಲ್ಲಿ ಚೆನ್ನಾಗಾಗಬೇಕು ಅಂತ ಅಂದ್ಕೊಂಡು ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡೋದು, ಯಾರು ಯಾವ ಕ್ರೀಮ್ ಹೇಳ್ತಾರೋ ಅದನ್ನೆಲ್ಲ ತಗೊಳ್ಳೋದು, ಯೂಸ್ ಮಾಡೋದು. ಅದರಿಂದ ಏನು ಮಾಡ್ಕೊಂಬಿಟ್ಟಿದ್ದಾರೆ, ಮುಖನೇ ಹಾಳು ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ಪಾಪ ಅವ್ರ ನೋವುಗಳನ್ನ ಹೇಳಿದಾಗ ನನಗೆ ಬೇಜಾರಾಗುತ್ತೆ. ಅವರಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿದ್ವಿ ಸಿಸ್ಟರ್, ಬಟ್ ಇವಾಗ ನಮಗೆ ಹೊರಗಡೆ ಮುಖ ತೋರ್ಸೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ನಮ್ಮ ಮನೇಲಿ ನನ್ನ ಗಂಡ ಅದನ್ನ ಹಾಕಿ ಇದನ್ನ ಹಾಕಿ ಮುಖ ಹಾಳು ಮಾಡ್ಕೊಂಡಿದ್ಯಾ ಅಂತ ಬೈತಾರೆ. ಅದನ್ನು ಕೂಡ ನಾನು ಹೆಂಗೆ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ಈಗ ಯಾರೋ ಒಬ್ಬರು ಹೇಳಿದ್ರು ಕ್ರೀಮ್ ಅಂತ ತೊಗೊಂಡು ಯೂಸ್ ಮಾಡಿದ್ವಿ, ಈ ಥರ ಆಗಿದೆ ಅಂತ ಪಾಪ ಅವ್ರು ಹೇಳುವಾಗಲೇ ನನಗೆ ಬೇಜಾರಾಗ್ತಾ ಇರುತ್ತೆ.
ಅದರಿಂದ ನೀವು ಯಾವುದೇ ತಗೊಳ್ಳಿ ಹುಷಾರಾಗಿ ನೋಡಿಕೊಂಡು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅನ್ನೋದನ್ನು ನೋಡ್ಕೊಂಡು ತಗೊಳ್ಳಿ. ಆಮೇಲೆ ಅದು ಬೇಗನೆ ನಿಮಗೆ ರಿಸಲ್ಟ್ ಕೊಡ್ತು ಅಂತಲೇ ನೀವು ಅಂದ್ಕೊಳ್ಳಿ. ಬಟ್ ಅದರಿಂದ ಅರ್ಥ ಮಾಡ್ಕೋಬೇಕು ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ. ಈಗ ಯಾವುದೇ ಆದರೂ ಅಷ್ಟೇ ಅಲ್ವಾ, ನಾವು ಹುಟ್ದಾಗ್ಲಿಂದನೂ ಕಪ್ಪಿರ್ತೀವಿ, ತಕ್ಷಣವೇ ಕಲರ್ ಬಂದ್ವಿ ಅಂತಂದರೆ ಅರ್ಥ ಮಾಡ್ಕೋಬೇಕು ಆ ಕ್ರೀಮಿಂದ ಕೆಮಿಕಲ್ ಇದೆ ಅಂತ. ಆದ್ದರಿಂದ ನೀವು ತೊಗೊಳ್ಳುವಾಗ್ಲೇ ಹುಷಾರಾಗಿ ನೋಡ್ಕೊಂಡು ತೊಗೋಬೇಕು. ಹಾಗೆಯೇ ಕೆಮಿಕಲ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಅದಾದಮೇಲೆ ನಿಮಗೆ ಅದು ಲೇಟ್ ಆದರೂ ಪರವಾಗಿಲ್ಲ, ನಮಗೆ ರಿಸಲ್ಟ್ ಕೊಡಬೇಕು ಅನ್ನೋದು ಉದ್ದೇಶ ಇದ್ದರೆ ನಮ್ಮ ಕ್ರೀಮ್ಗಳನ್ನ ತೊಗೊಂಡು ಯೂಸ್ ಮಾಡ್ಬೋದು. ಲೇಟ್ ಅಂತ ಅಂದರೆ ಒಂದು 4ರಿಂದ 5 ತಿಂಗಳಾದರೂ ತೊಗೊಳುತ್ತೆ. ಬಟ್ ಕಂಟಿನ್ಯೂಸ್ ನೀವು ಮಿಸ್ ಮಾಡ್ದೇ ಕಂಟಿನ್ಯೂಸ್ ಯೂಸ್ ಮಾಡ್ಕೊಂಬಂದರೆ ನಮ್ಮ ಕ್ರೀಮಲ್ಲಿ ಪಕ್ಕಾ ರಿಸಲ್ಟ್ ಇದೆ. ನಿಮಗೆ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ, ಕಲರ್ ಕೂಡ ಬರುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಕೂಡ ಹೋಗುತ್ತೆ. ಎಲ್ಲದಕ್ಕೂ ಕೂಡ ಒಂದೇ ಕ್ರೀಮ್ನ ನಾವು ಕೊಡ್ತಾ ಇರೋದು. ಅದಕ್ಕೆ ಆಯಿಲಿ ಸ್ಕಿನ್ ಅವ್ರಿಗೆ ಬೇರೆ ಥರ ಕೊಡ್ತೀವಿ, ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ಥರ ಕೊಡ್ತೀವಿ. ಬಟ್ ಕೇಳ್ಬಿಟ್ಟೇ ಕೊಡೋದು. ಆಮೇಲೆ ಕಸ್ಟಮರ್ಸು ಬರೀ ಮೆಸೇಜ್ ಮಾಡಿದ್ದಾರೆ, ರಿಪ್ಲೈ ಮಾಡಬೇಕು ಅಂತ ಮಾಡಲ್ಲ. ಬಟ್ ಅವ್ರ ಬಗ್ಗೆ ನಾವೇ ಕೇಳ್ತೀವಿ. ನಿಮಗೆ ಪಿಗ್ಮೆಂಟೇಷನ್ ಎಷ್ಟು ವರ್ಷದಿಂದ ಇದೆ, ನೀವೇನು ಯೂಸ್ ಮಾಡ್ತಿದ್ರಿ, ಇಲ್ಲಿವರೆಗೂ ಏನೇನು ಕ್ರೀಮ್ನ ಟ್ರೈ ಮಾಡಿದ್ದೀರಾ, ನಿಮ್ಗೇನು ಸೈಡ್ ಎಫೆಕ್ಟ್ ಆಗಿದೆ ಅಥವಾ ಏನೂ ಆಗಿಲ್ವಾ, ಪ್ರತಿಯೊಂದು ಕೂಡ ಕೇಳ್ಬಿಟ್ಟೇ ನಾವು ನಮ್ಮ ಕ್ರೀಮ್ಗಳನ್ನ ಕೊಡ್ತಾ ಇರೋದು. ಇವಾಗ ನಮ್ಮ ಕಸ್ಟಮರ್ಸ್ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ನೀವೇ ರಿಪ್ಲೈ ಮಾಡ್ಬೋದು. ಈ ರೀತಿ ನಿಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಿದ್ರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಅದು ಏನಕ್ಕೆ ಹಂಗಾಗಿದೆ ಅನ್ನೋದು ಕೂಡ ಹೇಳ್ತೀವಿ. ಹಾಗೆಯೇ ಅದಕ್ಕೇನು ಸೊಲ್ಯೂಷನು, ಅದಕ್ಕೇನು ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸಲ್ಲಿ ಏನು ಸೂಟ್ ಆಗುತ್ತೆ ಅನ್ನೋದು ಕೂಡ ನೋಡ್ಕೊಂಡು ಕೊಡ್ತೀವಿ. ಹಾಗೆಯೇ ಏರ್ ಆಯಿಲ್ ಆಗಿರ್ಬೋದು, ಶಾಂಪು ಆಗಿರ್ಬೋದು, ಇದು ಕೂಡ ಅಷ್ಟೇ. ನಿಮಗೆ ಏರ್ ಫಾಲ್ ಆಗ್ತಿದೆ, ಏರ್ ಗ್ರೋತ್ ಚೆನ್ನಾಗಿ ಆಗ್ತಾಯಿಲ್ಲ ಅನ್ನೋರು ಆರಾಮಾಗಿ ಯೂಸ್ ಮಾಡ್ಬೋದು. ಅದಲ್ಲದೆ ಇವಾಗ ಚಳಿಗಾಲ ಇರೋದ್ರಿಂದ ತುಂಬಾ ಏರ್ ಫಾಲ್ ಅಂತೂ ಆಗೇ ಆಗುತ್ತೆ. ಅದರಿಂದ ಈ ಟೈಮಲ್ಲೇ ನೀವು ಏರ್ ಆಯಿಲು ಮತ್ತು ಶಾಂಪೂನ ತೊಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ಮೊದಲು ಆಗ್ತಿದ್ದಿದ್ದು ಏರ್ ಫಾಲ್ಗಿಂತ ಸ್ವಲ್ಪ ಕಮ್ಮಿ ಆಗುತ್ತೆ. ಏಕೆಂದರೆ ಚಳಿಗಾಲದಲ್ಲಿ ಆಲ್ಮೋಸ್ಟ್ ಎಷ್ಟೇ ಚೆನ್ನಾಗಿ ಏರಿದ್ರೂ ಕೂಡ ಏರ್ ಫಾಲ್ ಅನ್ನೋದು ಆಗೇ ಆಗುತ್ತೆ. ಆಮೇಲೆ ಅದು ಚಳಿಗಾಲ ಮುಗಿದ್ಮೇಲೆ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಡೈಲಿ ನಮ್ಗೆ ಈ ರೀತಿ ಒಂದು ಪಾರ್ಸೆಲ್ ಹಾಕೋದಾಗಿರ್ಬೋದು, ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಈ ಥರ ವರ್ಕ್ ಇದ್ದೇ ಇರುತ್ತೆ. ಅದರಿಂದನೇ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಅಷ್ಟೇ. ಎಷ್ಟೊಂದು ಕಸ್ಟಮರ್ಸು ನೀವು ಫೋನೇ ರಿಸೀವ್ ಮಾಡಲ್ಲ, ಹಾಗೆಯೇ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ಅಂತಿರ್ತೀರ. ಬಟ್ ನಂಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿರಲ್ಲ, ಅಷ್ಟೊಂದು ಬ್ಯುಸಿ ಇರ್ತೀನಿ. ಫ್ರೀ ಇದ್ದಾಗಂತೂ ರಿಪ್ಲೈ ಮಾಡೇ ಮಾಡ್ತೀನಿ ಅಂತೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಕಸ್ಟಮರ್ಸ್ ರಿವ್ಯೂ ಕೂಡ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸಿಸ್ಟರ್. ಕ್ರೀಮ್ ಬಂದಿದೆ. ಅಕ್ಕ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿದೆ ಅಕ್ಕ. ನೈಟು ಮತ್ತು ಡೇ ಕ್ರೀಮ್ ನನಗಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ತುಂಬ ಚೆನ್ನಾಗಿ ವೈಟ್ ಆಗಿದೆ. ಬಟ್ ನಾನು 4-5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಅಕ್ಕ. ನನಗೆ ತುಂಬಾ ನನಗಂತೂ ಸೆಟ್ ಆಗಿಬಿಟ್ಟಿದೆ ಕ್ರೀಮು. ಬಟ್ ಬೇರೆಯವ್ರಿಗೂ ಇದೇ ಥರ ಯೂಸ್ಫುಲ್ ಆಗಲಿ ಅಕ್ಕ. ತುಂಬ ವೈಟ್ ಆಗಬೇಕು ಅಂತ ಹೇಳಿಬಿಟ್ಟು ಇರ್ತಾರಲ್ಲ ಪಾಪ, ಅವ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ಕೆಲವ್ರಿಗೆಲ್ಲ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿರುತ್ತೆ. ಬಟ್ 1 ತಿಂಗಳು, 2 ತಿಂಗಳು, ಒಂದು 3 ತಿಂಗಳು ಯೂಸ್ ಮಾಡ್ತಾ ಬಂದರೆ ಪಕ್ಕಾ ವೈಟ್ ಆಗ್ತಾರಕ್ಕ, ಚೆನ್ನಾಗಿರುತ್ತೆ. ಬಟ್ ನಾನು ಬಿಸಿಲಲ್ಲಿ ಹೋದ್ರು ರೆಡ್ ಥರ ಆಗೋದು ಏನೂ ಇಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ ಅಕ್ಕ ನನಗಂತೂ. ಥ್ಯಾಂಕ್ ಯು ಅಕ್ಕ. ಇದೇ ಥರ ಎಲ್ಲರಿಗೂ ನಿಮ್ಮ ಕ್ರೀಮ್ ಯೂಸ್ ಆಗಲಿ. ಇದೇ ಥರ ಇನ್ನೂ ಚೆನ್ನಾಗಿ ಮಾಡ್ತಾ ಇರಿ ಅಕ್ಕ, ಇನ್ನೂ ಯೂಸ್ಫುಲ್ ಆಗಿರೋವಂಥದ್ದು. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದೇ ಥರ ಕಸ್ಟಮರ್ಸ್ ರಿವ್ಯೂನು ಕೂಡ ಕೆಲವೊಂದನ್ನು ಶೇರ್ ಮಾಡಿದ್ದೀನಿ. ಈ ಥರ ಕಸ್ಟಮರ್ಸ್ ರಿವ್ಯೂಸ್ನ ಅವರೇ ಕೊಡ್ತಾ ಇದ್ದಾರೆ. ಕಸ್ಟಮರ್ಸ್ಗೆ ತುಂಬಾ ಇಷ್ಟ ಆಗಿದೆ ನಮ್ಮ ಪ್ರಾಡಕ್ಟ್ಸು. ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಗೇನಾದ್ರು ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಥರ ಪ್ರಾಡಕ್ಟು ಕೂಡ ಸಿಗುತ್ತೆ. ಟೋಟಲ್ ನಮ್ಮ ಹತ್ರ 28 ಪ್ರಾಡಕ್ಟ್ಸ್ ಇದೆ. ಬೇಕು ಅಂತನಾದ್ರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಹಾಗೆ ಇವಾಗ ಸದ್ಯದಲ್ಲೇ ಒಂದು ಫೌಂಡೇಶನ್ ಕ್ರೀಮು ಮತ್ತು ಕಾಂಪ್ಯಾಕ್ಟ್ ಪೌಡ್ರು ಕೂಡ ನಾವು ಶೇರ್ ಮಾಡ್ತೀವಿ ಅಂತ ಹೇಳಿದ್ದೆ. ಈಗ ಕ್ರೀಮ್ ರೆಡಿಯಾಗಿದೆ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ ಅಂತೇಳಿ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.